ಒಂದು ವೇಳೆ ನಾಳೆ ಯಾವುದೋ ಒಂದು ವಿಚಿತ್ರ ಆಯುಧದಿಂದ ಭಾರತದ ಇಡೀ ಜನಸಂಖ್ಯೆ ಇಲ್ಲದಂತಾಗಿ ಬರೀ ಮೂಲ ಸೌಕರ್ಯಗಳು ಮಾತ್ರ ಹಾಗೆಯೇ ಉಳಿದು ಜನರೆಲ್ಲ ಮಾಯವಾಗಿ ಹೋದ್ರು ಅಂದುಕೊಳ್ಳಿ. ಆಮೇಲೆ ಯಾರೋ ಬೇರೆ ಜನ ಬಂದು ಈ ಭಾರತದ ಭೂಮಿಯನ್ನು ವಶಪಡಿಸಿಕೊಂಡರೆ ಮತ್ತು ಆ ಜನ ತುಂಬಾ ರಕ್ತಪಿಪಾಸುಗಳು, ಅಜ್ಞಾನಿಗಳು ಮತ್ತು ಉದ್ಧಟರು ಆಗಿದ್ದರೆ ಆಗಲೂ ಭಾರತವನ್ನು ಮಹಾನ್ ಅಂತ ಕರೆಯೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಭಾರತ ಮಹಾನ್ ಆಗಿರೋದು ಇಲ್ಲಿನ ಗಾಳಿಯಲ್ಲಿ, ಇಲ್ಲಿನ ಸಂವಿಧಾನದಲ್ಲಿ ಮತ್ತೆ ಇಲ್ಲಿನ ಸಂಸ್ಕೃತಿಯಲ್ಲಿ ಇನ್ನೂ ಆ ಸತ್ಯದ ಮೇಲಿರುವ ನಿಷ್ಠೆ ಅನ್ನೋದು ಉಳಿದುಕೊಂಡಿದೆ ಅನ್ನೋ ಕಾರಣಕ್ಕೆ. ಸತ್ಯವನ್ನೇ ತನ್ನ ರಾಷ್ಟ್ರತ್ವಕ್ಕೆ ಆಧಾರವಾಗಿ ಇಟ್ಟುಕೊಂಡಿರುವ ಕೆಲವೇ ದೇಶಗಳಲ್ಲಿ ಬಹುಶಃ ಏಕೈಕ ದೇಶ ಅಂದ್ರೆ ಅದು ಭಾರತ. ನಿಮ್ಮ ಧರ್ಮಗ್ರಂಥಗಳಲ್ಲೂ ಇದನ್ನೇ ಕಾಣ್ತೀರಿ, ನಿಮ್ಮ ಸಂವಿಧಾನದಲ್ಲೂ ಇದನ್ನೇ ಕಾಣ್ತೀರಿ. ಯಾವತ್ತೂ ಆ ಸತ್ಯದ ಮೇಲಿರೋ ಭಕ್ತಿ ಪೂರ್ತಿಯಾಗಿ ಅಳಿಸಿ ಹೋಗುತ್ತದೋ ಅಂದಿನಿಂದ ಭಾರತ ದೇಶ ಮಹಾನ್ ಆಗಿ ಉಳಿಯಲ್ಲ. ಮತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ. ಗ್ರೇಟ್ನೆಸ್ ಅನ್ನೋದು ನಮಗೆ ಬರೀ ಪರಂಪರೆಯಿಂದ ಅಥವಾ ಆಸ್ತಿಯಾಗಿ ಬರೋದಲ್ಲ. ಅದು ನೀವು ಕಷ್ಟಪಟ್ಟು ದುಡಿದು ಸಂಪಾದಿಸಬೇಕಾದದ್ದು.